ಕನ್ನಡ ನಾಮಫಲಕ ಅಳವಡಿಕೆಗೆ ಡೆಡ್ಲೈನ್ ಹತ್ರ ಆಗ್ತಾ ಇದ್ರು ಕೂಡ ಅಂಗಡಿ ಮಾಲೀಕರು ಕ್ರಮಕ್ಕೆ ಹೆದರಿ ಕನ್ನಡ ನಾಮಫಲಕಗಳನ್ನು ಅಳವಡಿಕೆ ಮಾಡ್ಕೊಳ್ತಾರೋದು ಗೊತ್ತಾಗ್ತಾ ಇದೆ. ಇದರಿಂದ ಎಡವಟ್ಟಿನ ಮೇಲೆ ಎಡವಟ್ಟಾಗ್ತಾ ಇದೆ. ಎಡವಟ್ಟು ಯಾವ ರೀತಿ ಅಂತ ಬನ್ನಿ ನೋಡ್ಕೊಂಡು ಬರೋಣ. ನಾಮಫಲಕ ಅಳವಡಿಕೆ ಆತ್ರದಲ್ಲಿ ಎಡವಟ್ಟು. ಕನ್ನಡ ಪದ ಬಳಕೆಯ ಅರಿವೇ ಇಲ್ಲ. ತಪ್ಪು ಅಕ್ಷರಗಳ ಬಳಕೆ. ಕಡ್ಡಾಯ ಕನ್ನಡ ನಾಮಫಲಕ ಅಳವಡಿಕೆ ಸಂಬಂಧ ಕೊಟ್ಟಿದ್ದಂತಹ ಡೆಡ್ಲೈನ್ ಸದ್ಯ ಮುಗಿಯುವ ಹಂತಕ್ಕೆ ಬಂದಿದೆ. ಅನೇಕ ಕಡೆ ಮಾಲೀಕರು ತಮ್ಮ ಅಂಗಡಿ ಮುಂಗಟ್ಟುಗಳಿಗೆ ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳನ್ನು ಈಗಾಗಲೇ ಹಾಕ್ಸಿದ್ದಾರೆ. ಬಟ್ ಆದರೆ ಸದ್ಯ ಆಗಿರುವಂಥ ಎಡವಟ್ಟು ಅಂತ ಹೇಳಿದ್ರೆ ನಾಮಫಲಕಗಳ ಅಳವಡಿಕೆ ಸಂದರ್ಭದಲ್ಲಿ ಪದ ಬಳಕೆಗಳ ಬಗ್ಗೆ ಅನೇಕರು ಗಮನವನ್ನು ನೀಡಿಲ್ಲ. ಯಾಕಂದರೆ ಇಂಗ್ಲೀಷ್ನ ಬೋರ್ಡ್ನಲ್ಲಿ ಇರುವಂತಹ ಪದ ಬಳಕೆ ಬೇರೆ ಇರುತ್ತೆ, ಅಂದರೆ ಆ ಅಕ್ಷರ ಉಚ್ಚಾರಣೆ ಬೇರೆ ರೀತಿಯಲ್ಲಿದೆ. ಕನ್ನಡ ಪದ ಬಳಕೆಯ ವಿಚಾರದಲ್ಲಿ ಬಂದರೆ ಆ ಉಚ್ಚಾರಣೆ ಬೇರೆ ರೀತಿ ಇದೆ. ಇದನ್ನೇ ಇವತ್ತು ಪಬ್ಲಿಕ್ ಟಿವಿ ಕೆಲವೊಂದಷ್ಟು ಕಡೆಗಳಲ್ಲಿ ಆಗಿರುವಂತಹ ತಪ್ಪುಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಿದೆ. ಎಲ್ಲಿ ಹೇಗೆ ಅನ್ನುವಂಥದ್ದನ್ನು ತೋರಿಸ್ತೀವಿ, ಬನ್ನಿ. ನಗರದ ಹಲವು ಕಡೆ ಅಂಗಡಿ ಮುಂಗಟ್ಟು ಮಾಲೀಕರು ಇದೇ ಎಡವಟ್ಟುಗಳನ್ನ ಮಾಡ್ತಿದ್ದಾರೆ. ಡೆಡ್ಲೈನ್ ಆಗ್ತಾ ಇರೋ ಒತ್ತಡವೋ ಅಥವಾ ಮಾಹಿತಿ ಕೊರತೆಯೋ ಗೊತ್ತಿಲ್ಲ. ಆದ್ರೆ ಪದ ಬಳಕೆ ಬಗ್ಗೆ ಮಾತ್ರ ಅರಿವೇ ಇಲ್ಲದಂತೆ ತಪ್ಪು ಅಕ್ಷರಗಳನ್ನ ಹಾಕುವ ಮೂಲಕ ನಾಮಫಲಕಗಳ ಹೆಸರನ್ನ ತಪ್ಪಾಗಿ ಹಾಕಿ ಎಡವಟ್ಟು ಮಾಡ್ಕೊಂಡಿದ್ದಾರೆ. ನಗರದ ಪ್ರಮುಖ ಏರಿಯಾದಲ್ಲಿಯೇ ಹೀಗೆ ಕನ್ನಡ ಅಕ್ಷರಗಳನ್ನ ತಪ್ಪಾಗಿ ಹಾಕೊಂಡಿರುವುದು ವಿಪರ್ಯಾಸ. ನಗರದ ಪ್ರಮುಖ ಹಾಟ್ಸ್ಪಾಟ್ಗಳಾದಂತಹ ಕಮರ್ಷಿಯಲ್ ಸ್ಟ್ರೀಟ್, ಎಂಜಿ ರೋಡ್, ಏರ್ಪೋರ್ಟ್ ರೋಡ್, ರೆಸಿಡೆನ್ಸಿ ರಸ್ತೆ ಸೇರಿದಂತೆ ಹಲವೆಡೆ ಇದೇ ಎಡವಟ್ಟುಗಳು ಮುಂದುವರೆದಿದೆ. ಇದಕ್ಕೆ ಕಾರಣ ಏನು ಅನ್ನೋದಾದ್ರೆ, ಮೊದಲಿಗೆ ಈ ಅಂಗಡಿ ಮಾಲೀಕರು ಯಾರಿಗೂ ಕನ್ನಡ ಬರೋದಿಲ್ಲ. ಕನ್ನಡ ಬಾರದ ಕಾರಣ ಗೂಗಲ್ ಟ್ರಾನ್ಸ್ಲೇಟರ್ ಮೊರೆ ಹೋದಂತೆ ಕಾಣಿಸ್ತಾ ಇದೆ. ಇನ್ನು ಇದೇ ಕಾರಣಕ್ಕೆ ಇಂತಹ ತಪ್ಪುಗಳಾಗಿ ನಾಮಫಲಕಗಳಲ್ಲಿ ಇಂಗ್ಲಿಷ್ ಬೇರೆ ರೀತಿಯ ಉಚ್ಚಾರಣೆ ಇದ್ರೆ ಕನ್ನಡದಲ್ಲಿ ತಪ್ಪು ಪದ ಬಳಕೆಯಿಂದ ಬೇರೆ ರೀತಿಯಲ್ಲಿಯೇ ಉಚ್ಚರಿಸುವಂತಾಗಿದೆ. ನಾಮಫಲಕಗಳಲ್ಲಿ ಕಡ್ಡಾಯ 60% ಕನ್ನಡ ಬಳಕೆ ಮಾಡಿರಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಬಟ್ ಆದ್ರೆ ನಾನೀಗ ಹೋಟೆಲ್ ಒಂದರ ಮುಂಭಾಗದಲ್ಲಿದ್ದೇನೆ. 4 ಸೀಸನ್ ಅನ್ನುವಂತಹದ್ದು ಹೋಟೆಲ್ನ ಹೆಸರು, ಅಂದ್ರೆ FOUR 4 ಸೀಸನ್ಸ್ ಅನ್ನುವಂಥದ್ದು ಹೋಟೆಲ್ನ ಹೆಸರು. ಬಟ್ ಆದ್ರೆ ಅವರು ಕನ್ನಡದಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಮಾಡಿರುವಂಥ ಎಡವಟ್ಟನ್ನು ನೋಡ್ತಾ ಇರ್ಬೋದು, ಅಂದ್ರೆ ಆ ತಪ್ಪನ್ನ ನೋಡ್ತಾ ಇರೋದು. 4 ಸೀಸನ್ಸ್ ಅಂದ್ರೆ 4 ಸೀಸನ್ಸ್ ಹೋಟೆಲ್ ಅಂತಾಗಿದೆ. ಹೋಟೆಲ್ ಅಂಡ್ ಪ್ರೈವೇಟ್ ರೆಸಿಡೆನ್ಸಿಸ್ ಆಗಬೇಕಿತ್ತದು. ಬಟ್ ಅದರದ್ದು ಆಗಿರುವಂಥದ್ದು ಹೋಟೆಲ್ ಎಂಡ್ ಪ್ರೈವೇಟ್ ರೆಸಿಡೆನ್ಸಿಸ್ ಅನ್ನುವಂಥದ್ದಾಗಿದೆ. ಕೇವಲ ಅದು ಮಾತ್ರ ಅಲ್ಲ, ಒಂದಷ್ಟು ಪದಗಳು ಬೆಂಗಳೂರು ಅಟ್ ಎಂಬಸಿ 1 ಆಗಬೇಕಿತ್ತು, ಬೆಂಗಳೂರು ಎಂಬಸಿ 1 ಅನ್ನುವಂಥದ್ದಾಗಿದೆ. ಇಂತಹ ಎಡವಟ್ಟುಗಳ ಬಗ್ಗೆ ತಮ್ಮ ಮಾಲೀಕರು ಗಮನ ಹರಿಸಬೇಕಾಗಿದೆ. ಕಾರಣ ಕನ್ನಡ ನಾಮಫಲಕ ಅಳವಡಿಕೆ ಜವಾಬ್ದಾರಿ ಜೊತೆಗೆ ಸರಿಯಾದ ಪದ ಬಳಕೆ ಮಾಡಬೇಕಾಗಿರೋದು ಕೂಡ ಪ್ರತಿಯೊಬ್ಬರ ಕರ್ತವ್ಯ. ಒಂದೊಮ್ಮೆ ಅಕ್ಷರಗಳ ಬಳಕೆ ವೇಳೆ ಲೋಪವಾಗಿ ಪದದ ಅರ್ಥವೇ ಅಪಾರ್ಥವಾಗುವ ಸಾಧ್ಯತೆ ಇದೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಇಂತಹ ತಪ್ಪುಗಳು ಕಂಡು ಬಂದ್ರೆ ಕೂಡಲೇ ಮಾಲೀಕರನ್ನ ಎಚ್ಚರಿಸುವ ಕೆಲಸ ಮಾಡಬೇಕಾಗಿದೆ. ನೋಡಿದ್ರಲ್ಲ, ಕನ್ನಡ ನಾಮಫಲಕಗಳಲ್ಲಿ ಕಡ್ಡಾಯ ಕನ್ನಡವನ್ನು ಬಳಕೆ ಮಾಡುವಂತಹ ಬರದಲ್ಲಿ ಕೆಲವೊಂದಷ್ಟು ಅಂಗಡಿ ಮಾಲೀಕರು ಮಾಡಿರುವಂತಹ ಎಡವಟ್ಟುಗಳನ್ನು. ಇಂತಹ ಸಂದರ್ಭಗಳಲ್ಲಿ ಅಂದರೆ ಕನ್ನಡ ಪದ ಬಳಕೆಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅರ್ಥವೇ ಬೇರೆ ಆಗುವಂಥ ಸಾಧ್ಯತೆ ಇದೆ. ಎಚ್ಚರಿಕೆಯನ್ನು ವಹಿಸಿ ಕನ್ನಡವನ್ನು ಹೇಗೆ ಅಂದರೆ ಆ ಪದಗಳು ಯಾವುದೆಲ್ಲ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಕಡ್ಡಾಯವಾಗಿ ಗಮನ ಕೊಡಲೇಬೇಕು. ಎಲ್ಲೆಲ್ಲಿ ಈ ರೀತಿಯಾದಂಥ ತಪ್ಪುಗಳು ಆಗ್ತಾ ಇದೆ ಅದನ್ನು ನೋಡಿದಂಥವ್ರು ಅಥವಾ ಅದನ್ನು ಬೇರೆ ಯಾರಿಂದಾದರೂ ಮಾಹಿತಿಗಳನ್ನು ಪಡೆದು ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಕಡಾಖಂಡಿತವಾಗಿ ಮಾಡಲೇಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.